ವಿಶೇಷವಾಗಿ ಈ ಸಂದರ್ಭದಲ್ಲಿ ಸೇರಿದ ಒಂದು ವಿಷಯ ಏನು ಅಂದರೆ, ಭಾರತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ವಿಜಯಪುರ ಲೋಕಸಭೆ ಕ್ಷೇತ್ರದಲ್ಲಿ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ವಿಶೇಷವಾಗಿ 6 ಜನ MLAಗಳು, 2 ಮಿನಿಸ್ಟರ್ ಮತ್ತು 2 MLCಗಳಿದ್ದರೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಯ ಮತದಾರರು ನಮ್ಮ ಜಿಗಜಿಣಿ ಸಾಹೇಬರಿಗೆ ತಮ್ಮ ಮತವನ್ನು ಚಲಾಯಿಸಿ ಬಹುಮತದಿಂದ ಆರಿಸಿದ್ದಕ್ಕಾಗಿ ನಮ್ಮೆಲ್ಲ ಮತದಾರ ಬಾಂಧವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇವೆ. ಈಗ 3ನೇ ಬಾರಿ ನಾಳೆ ಪ್ರಧಾನಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದ್ದರಿಂದ ನಮ್ಮೆಲ್ಲ ಜನತೆ ಪರವಾಗಿ ಅವರಿಗೆ ಶುಭ ಕೋರುತ್ತೇವೆ. ಅದೇ ರೀತಿಯಾಗಿ ನಮ್ಮ ಒಂದು BJP ಕಾರ್ಯಕರ್ತರು ಮತ್ತು ನಾಯಕರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಈ ವರ್ಷದ ಒಂದು ಲೋಕಸಭೆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ BJP ಆರಿಸಿ ಬರಬೇಕಾಗಿ ಸ್ವಲ್ಪ ಸೀಟ್ಗಳ ಕೊರತೆಯಾಗಿದೆ. ಅದರ ಕಾರಣ ಏನಂದ್ರೆ, ಮೋದಿಜಿಯವರ ಒಂದು ಕಾರ್ಯಕ್ರಮಗಳೇನದಾವೆ ಮತ್ತು ಸೆಂಟ್ರಲ್ ಗೌರ್ಮೆಂಟಿದ ಒಂದು ಕಾರ್ಯಕ್ರಮಗಳು ಪ್ರತಿ ಮನೆಗೆ ಮುಟ್ಟಿಲ್ಲ ನನ್ನ ವಿಚಾರದಲ್ಲಿ. ಅದಕ್ಕೆ ಇನ್ನು ಮುಂದೆ ಈ ಒಂದು ಮುಂದಿನ 5 ವರ್ಷಗಳ ಅವಧಿಯಲ್ಲಿ NDA ಮೈತ್ರಿಕೂಟದ ಒಂದು ಸರ್ಕಾರದ ಅವಧಿಯಲ್ಲಿ ನಾವೆಲ್ಲರೂ ಕೂಡ ಪ್ರತಿ ಮನೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಅನ್ನು ಪ್ರತಿಯೊಬ್ಬರಿಗೆ ಮುಟ್ಟಿಸಿ ಒಂದು ಮುಂದಿನ ದಿನಮಾನಗಳಲ್ಲಿ BJP ಪ್ರಚಂಡ ಬಹುಮತದಿಂದ ಆರಿಸಿ ಬರುವಂತೆ ನಾವು ನೋಡಿಕೊಳ್ಬೇಕಾಗಿ ನಮ್ಮೆಲ್ಲರ ಕರ್ತವ್ಯ. ನಿಮ್ಮ ಪ್ರಿಪರೇಷನ್ ಏನದ ರೀ ಮುಂದಿಂದು? ಯಾಕಂದ್ರೆ ಈ ಸಲ ಇಷ್ಟು ಸ್ವಲ್ಪ ಕಡಿಮೆ ಆಗ್ಯದ. ಮುಂದಿನ ದಿನಮಾನಗಳಲ್ಲಿ ಬೂತ್ ಮಟ್ಟದಿಂದ ತಾವು ಏನು ಮಾಡೋದು? ಇಲ್ಲ, ನಾವು ಇನ್ನು ಮುಂದಿನ ದಿನಮಾನ ಈಗಲಿಂದ ಈಗ ನಾಳೆ ಪ್ರಮಾಣ ಸ್ವೀಕರಿಸ್ತಾರೆ ಪ್ರಧಾನಮಂತ್ರಿಗಳು ಮಾನ್ಯ ನರೇಂದ್ರ ಮೋದಿಜಿಯವರು. ತಕ್ಷಣ ನಮ್ಮ ಕಾರ್ಯ ಒಂದು ಪ್ರವೃತ್ತಿ ಆಗ್ತೀವಿ. ನಾವು ಬೂತ್ ಮಟ್ಟದಿಂದನೇ ನಾವು ಒಂದು ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ, ಕೆಲವರು ವೈಮನಸ್ಸು ಇರ್ತಾವೆ ಅಂತೆಲ್ಲ ಬದಿಗೊತ್ತಿ ಎಲ್ಲರನ್ನು ಕರೆದುಕೊಂಡು ಒಂದು ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸ್ತೀವಿ. ಮತ್ತು ಮುಂದಿನ 5 ವರ್ಷಗಳಲ್ಲಿ ಪ್ರತಿಯೊಂದು ಊರಾಗೂ ಬರೀ BJP ಅನ್ನುವಾಗ ಆ ಥರ ಒಂದು ಕಾರ್ಯಕರ್ತನ ರೆಡಿ ಮಾಡಿ ಒಂದು ಮುಂದಿನ ಚುನಾವಣೆ ಎದುರಿಸ್ತೀವಿ ಅಂತ ತಮ್ಮಲ್ಲಿ ಕೇಳಕೊಳ್ತೀವಿ. ನಮಗೆ ತಿಳಿದಿರೋ ಹಾಗೆ ಈಗ ನೀವು BJP ಸೇರ್ಪಡೆಯಾಗಿ ಒಂದು ಈ ಇಲೆಕ್ಷನ್ಗಿಂತ ಮುಂಚೆ ಸೇರ್ಪಡೆ ಆಗಿದ್ದೀರಿ. ಇದಕ್ಕೂ ಮುಂಚೆ ತಾವು ಏನು ಕೆಲಸ ಮಾಡಿರಿ, ಅದು ಬೇರೆ ಪಕ್ಷ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು. ಆದರೆ ಇನ್ನು ಮುಂದೆ ತಾವು ಮುಂದೆ ಮಾಡುವಂಥ ತಮ್ಮ ಕಾರ್ಯಗಳು ಏನು ಅಂತ? ಈಗ ನಮ್ಮ ವಾರ್ಡ್ನಲ್ಲಿ ಇನ್ನು ನಾವು ಇಂದಿನ ದಿನದಲ್ಲಿ ನಾವು ಒಂದು JDS ಪಕ್ಷದಲ್ಲಿದ್ದು ಮಾನ್ಯ ಶಾಸಕರ ಜೊತೆ ಇದ್ದೀವಿ. ಅವಾಗ ಕೂಡ ನಾವು ಶಾಸಕರ ಜೊತೆ ಒಡನಾಡಿಯಾಗಿ ನಮ್ಮ ಯೋಗಾಪುರ ವಾರ್ಡ್ ನಂಬರ್ 16ರಲ್ಲಿ ಮತ್ತು ನಮ್ಮ 17 ವಾರ್ಡ್ನಲ್ಲಿ ಏನು ಬರ್ತಕ್ಕಂಥ ಜಾಗದಲ್ಲಿ ಇದುವರೆಗೂ ಒಂದು ಡ್ರೈನೇಜನ್ನು ಮಾತಿದ್ದಿಲ್ಲ. ಅಂಥ ಕಾರ್ಯಕ್ರಮವನ್ನು ಈಗ ನಾವು ಯೋಗಾಪುರದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈ ಹಿಂದಿನ 20 ವರ್ಷಗಳ ಮಹಾನಗರ ಪಾಲಿಕೆ ಅವಧಿಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಆಗಿಲ್ಲ ನಮ್ಮಲ್ಲಿ. ಈಗ ನಾವು ಅದನ್ನು ಚಾಲನೆಗೊಳಿಸಿವಿ. ಇನ್ನು ಪ್ರತಿ ನಮ್ಮ ವಾರ್ಡ್ನಲ್ಲಿ ವಿಜಯಪುರ ನಗರದಲ್ಲಿ ಕೂಡ ಪ್ರತಿ ಒಂದು ಡ್ರೈನೇಜ್ ಆಗಬೇಕು, ಎಲ್ಲ ರಸ್ತೆಗಳಾಗಬೇಕು. ತದನಂತರ ನಮ್ಮ ವಾರ್ಡ್ ನಂಬರ್ 16, 17ರಲ್ಲಿ ಒಂದು ಪ್ರಮುಖ ಸಮಸ್ಯೆ ಏನಂದ್ರೆ, ಎಲ್ಲ ಮನೆಗಳು ಹಕ್ಕುಪತ್ರ ಇಲ್ಲ. ನಾವು ಮನೆಗಳು ಕಟ್ಕೊಂಡಿದ್ವಿ ಸುಮ್ಮನೆ, ಆದರೆ ಯಾರಿಗೆ ಒಂದು ಹಕ್ಕುಪತ್ರ ಇಲ್ಲ ಮತ್ತು ಗಟ್ಟಿಯಾದ ಒಂದು ಸ್ಥಿರ ವಾಸ್ತವ್ಯ ಇಲ್ಲ ನಮ್ಗೆ. ಅಂಥ ಪರಿಸ್ಥಿತಿ ಒಂದು ನಾವು ಯಾವಾಗ ನಮ್ಮ ಮನೆಗೆ ಖಾಲಿ ಮಾಡಿಸೋರು ಯಾವಾಗ ಕಿತ್ತಾರ ನಾವು ಒಂದು ಭಯದಲ್ಲೇ ಇದ್ದೀವಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಅದನ್ನೆಲ್ಲ ಒಂದು ಮೇಲೆ ಹೋರಾಟ ಮಾಡಿ ನಾವು ಸರ್ಕಾರದಿಂದ ಒಂದು ಹಕ್ಕುಪತ್ರ ಕೊಡಿಸಿ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿಕೊಡ್ತೇವೆ. ನಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಭು ಪರಸ್ನಳ್ಳಿ, ಯೋಗಾಪುರದ ಒಂದು BJP ಕಾರ್ಯಕರ್ತರು.